ಸರ್ಕಾರಿ ಆಸ್ಪತ್ರೆಗೆ. ಮತ್ತೆ ಇನ್ನೊಂದು ನ್ಯೂ ಬ್ಲಾಕ್ನಲ್ಲಿ ಸೇಮ್ಗೆ MRI ಯಂತ್ರವನ್ನು ಅಳವಡಿಸಲು 11 ಕೋಟಿ ರೂಪಾಯಿ ಕೊಡಿಸಿದ್ದಾರೆ. ಮತ್ತೆ ಇನ್ನೊಂದು CT ಸ್ಕ್ಯಾನ್, ಮಾಸ್ಟರ್ ಹೆಲ್ತ್ ಚೆಕಪ್ ಅತ್ಯಗತ್ಯವಿರುವ ವೈದ್ಯಕೀಯ ಸಲಕರಣೆಗಳನ್ನು ಪ್ರಯೋಗಾಲಯಕ್ಕೆ, ಲ್ಯಾಬ್ಗಳಿಗೆ ಮತ್ತೆ 7 ಕೋಟಿ ರೂಪಾಯಿ ಇದೇ ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲಾ ಆಸ್ಪತ್ರೆಗೆ ಕೊಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ UGD ಸರಿ ಇಲ್ಲ, UGD ವಾಟ್ರು ಚಿಕ್ಕಬಳ್ಳಾಪುರಕ್ಕೆ ಲೆಟ್ರಿನ್ ನೀರು, ರೀಸಸ್ ನೀರು ಗೋಪಾಲ್ ಅಮಾನಿ ಕಂದುವಾರ ಕೆರೆ ಸೇರ್ತಾ ಇತ್ತು. ಅದಕ್ಕೆ ಬೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರ ಕಡೆಯಿಂದ 30 ಕೋಟಿ ರೂಪಾಯಿ ಕೊಡಿಸಿದ್ದಾರೆ. ಇದೇ 30 ಕೋಟಿ ರೂಪಾಯಿನ ನಗರಸಭಾ ಸದಸ್ಯರು ಮೊನ್ನೆ ತಾನೇ ಅವ್ರ ಕಾಲ ಅವಧಿ ಮುಗಿದಿದೆ, ಇವಾಗ ಅವರಿಲ್ಲ. ಅವ್ರು ಇದ್ದಂಥ ಸಂದರ್ಭದಲ್ಲಿ ಹಳೆ 40 ಕೋಟಿ, ಇವಾಗ ಕೊಟ್ಟಿರೋದು 30 ಕೋಟಿ, 70 ಕೋಟಿ ರೂಪಾಯಿ ನಗರಸಭಾ ಸದಸ್ಯರು 30 ಜನಕ್ಕೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದಿಂದ ಇಂಥ ಅನುದಾನ ಬಂದಿದೆ. ಈ ರೀತಿ ಒಂದೊಂದು ಸದಸ್ಯರಿಗೆ ಇಷ್ಟಿಷ್ಟು ಅಂತ ಅಲೋಕೇಶನ್ ಮಾಡಿ, ಟೆಂಡರ್ ಮಾಡಿ ಕಾಮಗಾರಿಗಳು ನಡೆದಿದ್ರೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಅವಕಾಶ ಇರ್ತಿಲ್ವಾ? ನೀವು ಯಾರ ಬಳಿನೂ ಹೋಗಿ ಅದನ್ನ ಆಕ್ಷನ್ ಪ್ಲಾನ್ ಮಾಡಲ್ಲ, ಜಿಲ್ಲಾಧಿಕಾರಿಗಳ ಹತ್ರ ಕುತ್ಕೊಂಡು ಆಕ್ಷನ್ ಪ್ಲಾನ್ ಮಾಡಲ್ಲ, ಏನೂ ಮಾಡಲ್ಲ. ಮಾತೆತ್ತಿದ್ರೆ ಏನಿದು ನಗುಪಾಟ್ಲಾಗ್ಬಿಟ್ಟಿದೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು. ಹಾಗಾಗಿ ಚಿಕ್ಕಬಳ್ಳಾಪುರ ವಿಶ್ವೇಶ್ವರಯ್ಯ ಕ್ರೀಡಾಂಗಣ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರ್ತಕ್ಕಂಥ 10 ಕೋಟಿ ರೂಪಾಯಿ ಸೇಮ್ ಅವರ ಇಲಾಖೆಯಿಂದನೇ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಕ್ರೀಡಾಂಗಣ ಅಭಿವೃದ್ಧಿಗೆ ಬಹಳ ಈ ಕಾಲಕ್ಕೆ ತಕ್ಕನಾಗೆ ಎಲಿವೇಶನ್ ಬರಬೇಕು, ಕ್ರೀಡಾಂಗಣ ಕಟ್ಟಬೇಕು. ಈಗ ಸದ್ಯಕ್ಕೆ 10 ಕೋಟಿ ಕೊಟ್ಟಿದ್ದೀನಿ, ಮತ್ತೆ ಕೂಡ ಇನ್ನ 10 ಕೋಟಿ ರೂಪಾಯಿ ಹಾಕ್ತೀನಿ ಡೆವಲಪ್ಮೆಂಟ್ಗೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ 10 ಕೋಟಿ ಮಂಜೂರು ಮಾಡಿ ಕೊಟ್ಟಿದ್ದಾರೆ. ಕೆಲಸ ಕೂಡ ನೀವು ಮಾಧ್ಯಮದವ್ರು ನೋಡ್ಬೋದು, ಕೆಲಸ ನಡೀತಾ ಇದೆಯಲ್ವಾ. ಸರ್ಕಾರಿ ಪ್ರಾಥಮಿಕ ಬಾಲಕಿಯರ ಕಾಲೇಜ್ಗೆ ಹೊಸ ಕಾಮಗಾರಿ ಕಟ್ಟಡ, ಶಿಡ್ಲಘಟ್ಟ ಬ್ರಿಡ್ಜ್ ಕೆಳಗಡೆ ಹೋಗೋ ರಸ್ತೆ ಕಡೆ ಬಾಲಕಿಯರು 6 ಕೋಟಿ ರೂಪಾಯಿ ಕೆಲಸ ಕಾಮಗಾರಿ ಆಗಿದೆ. ಹೆಣ್ಣು ಮಕ್ಕಳು ಕುತ್ಕೊಳ್ಳೋದಕ್ಕೆ ಪಾಠ ಕೇಳ್ತಾ ಇದ್ದಾರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುನ್ಸಿಪಲ್ ಕಾಲೇಜ್ಗೆ ಅದು ಕೂಡ 6 ಕೋಟಿ ಕಟ್ಟೆ, ಅದು ಕಟ್ಟಡ ಕಾಮಗಾರಿ ಫಸ್ಟ್ ಫ್ಲೋರ್ ಎಲ್ಲ ಮುಗಿದಿದೆ. ಅದು ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಎಲ್ಲ ಕಾರ್ಯಕ್ರಮ ಮುಗಿದಿದೆ, ಉದ್ಘಾಟನೆ ರೆಡಿಯಾಗಿದೆ. ನಂದಿ ಬೆಟ್ಟದಲ್ಲಿ ಸಾರ್ವಜನಿಕರು ಎಲ್ಲ ತರದ್ದು ಪ್ರವಾಸಿಗರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ದೀಪಗಳಿರ್ಲಿಲ್ಲ. ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ದು ಸ್ವಾಮಿ 9 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ರೋಡ್ಗೂ ದೀಪಾಲಂಕಾರ ಮಾಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಹೂವಿನ ಮಾರ್ಕೆಟ್ಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಬರೋದು ತೋಟಗಾರಿಕೆ ಇಲಾಖೆಯಿಂದ 20 ಎಕರೆ ಜಮೀನು ಮಂಜೂರು ಮಾಡಿಸಿದ್ದಾರೆ. ಅದಕ್ಕೂ ಕೂಡ 140 ಕೋಟಿ ರೂಪಾಯಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಮಂಜೂರು ಮಾಡಿಸಿದ್ದಾರೆ. ಇದೇ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ದು. ಇದು ನಿಮ್ಮ ಅನುದಾನ ಅಲ್ಲ, ನಿಮ್ಮ ಶಾಸಕರ ಅನುದಾನ ಅಲ್ಲ. ಇದು ಸ್ವಾಮಿ ಚಿಂತಾಮಣಿಗೆ ತಗೊಂಡೋಗ ಅಂತ ದರ್ದವ್ರಿಗಿಲ್ಲ. ಈ 100 ಕೋಟಿ, 50 ಕೋಟಿ, 6 ಕೋಟಿ, ನೀನು 3 ಕೋಟಿಯಲ್ಲಿ 99 ಲಕ್ಷ ರಿಲೀಸ್ ಆಗಿದೆ. ಆ ದುಡ್ಡು ಹಣ ಬಿಡುಗಡೆಯಾಗಿದೆ, ಕಾಮಗಾರಿ ನಡೀತಾ ಇದೆ. ಸುಮ್ಮನೆ ಇಲ್ಲಿ ಸಲ್ಲದ್ದು ನಿನಗೆ ಟಿಕೆಟ್ ಕೊಡಿಸಿ ನಿನ್ನನ್ನು MLA ಮಾಡಿದವರಿಗೆ ಈ ರೀತಿ ನೀಚ ಕೆಲಸನ ಮಾಡೋದು. ಇದೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಂಚೇನಹಳ್ಳಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಸಲಕರಣೆಗಳ ಬಿಲ್ಡಿಂಗ್ ಕಟ್ಟಿದ್ರು. ಆ ಸಲಕರಣೆಗಳಿಗೆ ಲ್ಯಾಬ್ಗೆ ಇದಕ್ಕೆಲ್ಲ 3.80 ಲಕ್ಷ, 3 ಕೋಟಿ 80 ಲಕ್ಷ ಬಿಡುಗಡೆಯಾಗಿದೆ. ನಂದಿ ಗ್ರಾಮದ ಪ್ರಾಥಮಿಕ ಆರೋಗ್ಯ BHC ಇದ್ದಿದ್ದನ್ನ ಮೇಲ್ದರ್ಜೆಗೆ CHC ಸೇರಿಸಿ ಇದಕ್ಕೆ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಪ್ರತಿಷ್ಠಿತ ನಂದಿ ರೋಪ್ವೇ ಯೋಜನೆಗಳ ಕೆಳನಿಲ್ದಾಣ ಕಾಮಗಾರಿಗಳಿಗೆ ಇವಾಗ ಆಲ್ರೆಡಿ ಅದಕ್ಕೆ 100 ಕೋಟಿ ರೂಪಾಯಿನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಬಿಡುಗಡೆ ಮಾಡಿದ್ದಾರೆ. ಇದೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಮಂಚೇನಹಳ್ಳಿ ತಾಲೂಕಿನ ನೂತನ ಪ್ರಜಾಸೌಧ ಕಟ್ಟಡಕ್ಕೆ, ಮಿನಿ ವಿಧಾನಸೌಧ ತಾಲೂಕು ಆಫೀಸ್ ಕಟ್ಟಡಕ್ಕೆ ಮಂಚೇನಹಳ್ಳಿ ಹೊಸ ತಾಲೂಕಿಗೆ ಅದು ಕೂಡ 8 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸ್ಕೊಟ್ಟಿದ್ದಾರೆ. ನಿಮ್ಮ MLA ಎಲ್ಲ ಆಡ್ಕೊಂಡಲ್ಲ. ಇದು ಜಿಲ್ಲಾ ಕ್ರೀಡಾಂಗಣ ಬ್ಯಾಡ್ಮಿಂಟನ್ ಒಳಾಂಗಣದಲ್ಲಿ ಇದೇ ನಮ್ಮ ಸ್ಟೇಡಿಯಂ ಅಲ್ಲಿ ಬ್ಯಾಡ್ಮಿಂಟನ್ ಸೆಂಟರ್ಗೆ ಹಾಳಾಗೋಗಿತ್ತು ಅಂತ ಅದಕ್ಕೂ ಕೂಡ 40 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಎಲ್ಲ ಹೊಸದಾಗಿ ಮಾಡಬೇಕು ಅಂತ ಮಾಡಿದ್ದಾರೆ. ಸ್ವಾಮಿ ನಿಮ್ಮದು 3 ಕೋಟಿನ ತಗೊಂಡು ಹೋಗ್ಬಿಟ್ಟು ಚಿಂತಾಮಣಿನ ಸಿಂಗಾಪುರ್ ಮಾಡ್ಕೊಬೇಕು ಅನ್ನೋ ಅಗತ್ಯ ಅವ್ರಿಗಿಲ್ಲ. ಸಿಂಗಾಪುರ್ ಮಾಡ್ಕೊಬೇಕು ಅನ್ನೋ ಅಗತ್ಯ ಕೂಡ ಅವ್ರಿಗಿಲ್ಲ. ಆದ್ರೆ ನೀವು ಇಷ್ಟು ಹೇಳ್ತಿರಲ್ಲ,
ನೀವು ಈ ಚಿಕ್ಕಬಳ್ಳಾಪುರದ ಜನತೆ ಪರ ನಾನು, ನೀನು ತಂದೆ ತಾಯಿ ಇಲ್ಲ, ನೀನೊಬ್ಬ ಅನಾಥ, ಎಲ್ರಿಗೂ ಹೇಳ್ಕೊಂಬಂದೆ. ನಾವು ಕೂಡ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಉಸ್ತುವಾರಿ ಮಂತ್ರಿಗಳು ಶಿವಶಂಕರ್ ರೆಡ್ಡಿಯವರು ಎಲ್ಲರನ್ನು ಒಟ್ಟಿಗೆ ರಮಡನ್ನು ಕೊಟ್ಟು ಎಲ್ಲಿ ಅವತ್ತವರು ನಮ್ಮ ಇದು ಹಬ್ಬದ ದಿವಸ ಬಂದು ನಮ್ಮ ಈದ್ಗಾದಲ್ಲಿ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ನಮಗೆ ಮಶಾಣಕ್ಕೆ ಜಾಗ ಇಲ್ಲ, ನಮ್ಗೆ ಈದ್ಗಾಗೆ ಜಾಗ ಇಲ್ಲ, ಜಾಗ ಮಾಡಿಕೊಡಿ, ಒಂದು 5 ಎಕರೆ 7 ಎಕರೆ ಮಾಡಿಕೊಡಿ ಅಂದರೆ ಆಯಿತು ಮಾಡಿಕೊಟ್ಬಿಡ್ತೀನಿ. ಈಗ 3.5 ವರ್ಷ ಆಯಿತು ಎಲೆಕ್ಷನ್ ಆಗಿ MLA ಆಗಿ. ಇದುವರೆಗೂ ನಾನು ಎಷ್ಟೋ ಸತಿ ಫೋನ್ ಟ್ರೈ ಮಾಡಿದ್ದೀನಿ, 6 ತಿಂಗಳವರೆಗೂ ಒಂದು ದಿವಸ ನನ್ನ ಫೋನ್ ರಿಸೀವ್ ಮಾಡಿದ್ರು. ಅದಕ್ಕೆ ಮುಂಚೆ ಬಂದರು, ಕಾಲು ಹಿಡ್ಕೊಂಡ್ರು, ಎಲ್ಲ ಮಸೀದಿಗಳಿಗೂ ಕರ್ಕೊಂಡು ಹೋದ್ವಿ, ಎಲ್ಲ ಲೀಡರ್ಸ್ ಹತ್ರ ಕರ್ಕೊಂಡು ಹೋದ್ವಿ, ಕೆಲಸ ಆಗೋಯ್ತು. ಅವಾಗ ಕಾಲು ಹಿಡಿದ್ರು, ಈಗ ಜುಟ್ಟು ಹಿಡ್ಕೊಂಡವ್ರು. ಈಗ ಮೈನಾರಿಟಿಗೆ ಇವ್ರಿಗೆ ಏನು ಮಾಡೋರು, ಮುಸ್ಲಿಮ್ಸ್ಗೆ ಅದನ್ನ ಉತ್ತರ ಕೊಡಲಿ ಅವರು. ಅದ್ಯಾರಿಗೋ ಇಬ್ಬರಿಗೆ ಇದು ನಾಮಿನೇಷನ್ ಕೊಟ್ಟರು ಕೌನ್ಸಿಲರ್, ಎಲ್ಲ 3-4 ತಿಂಗಳು, ಅದು ವೇಸ್ಟ್. ಇನ್ನೊಬ್ನ ಯಾವನೋ ಪಕ್ಕದ ಮನೆಯವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಅಂತ ಅವ್ನಿಗೆ ಎತ್ಕೊಂಡು ಹೋಗಿ ಟೌನ್ ಪ್ಲಾನಿಂಗ್ ಮೆಂಬರ್ ಮಾಡೋರು. ಅವ್ನು ಯಾವನ ಬಚ್ಚ. ಯಾವ ಕಮ್ಯುನಿಟಿಗೂ ಏನು ಮಾಡಬೇಕಾಯ್ತು ಯಾರಿಗೂ ಏನು ಸಿಟ್ಟಿಂಗ್ ಇಲ್ಲ, ಡಿಸ್ಕಷನ್ ಇಲ್ಲ, ಸೀನಿಯರ್ ಲೀಡರ್ಸ್ ಇಲ್ಲ, ಪಕ್ಷದ ಮುಖಂಡರು ಅಂತ ಇಲ್ಲ, ಯಾವುದೂ ಇಲ್ಲ. ಇದೆಲ್ಲಕ್ಕೆ ಡಿಕ್ಟೇಟ್. ಹೆಸರು ಮಾತ್ರ ಪ್ರದೀಪ್ ಈಶ್ವರ್ ಅಂದ್ರೆ ಏನು, ದೇವರು ಅಲ್ವಾ? ದೇವ್ರ ಹೆಸರು ಮಾಡ್ಕೊಂಡು ಈ ಥರ ಬಿಹೇವ್ ಮಾಡ್ತಾವ್ರೆ. ಇನ್ನೊಂದು 1.5 ವರ್ಷ ಇದೆ, ನೆಕ್ಸ್ಟ್ ಅವ್ರು ಬರಲೇಬೇಕಾಗುತ್ತೆ. ಅದಕ್ಕೆ ಇವಾಗ ನಮ್ಮ ಇವರು ಹೇಳ್ದಂಗೆ ಏನೋ ತಿದ್ದುಕೊಂಡು ಪಕ್ಷನ ಬೆಳೆಸ್ಕೊಂಡು ಹಿಂದೆ ಮಾಡಿದ್ದನ್ನ ಬಿಟ್ಬಿಟ್ಟು ಮುಂದೆ ಮಾಡಿಕೊಂಡ್ರೆ ಪಕ್ಷ ಉಳಿತದೆ. ಇಲ್ಲ ಅಂದ್ರೆ ಪಕ್ಷ ಜೀರೋನೇ. ಈಗ ಅಟ್ ಪ್ರೆಸೆಂಟ್ 3-4 ಪಂಗಡ ಆಗೋಗಿದೆ. ಇದರಿಂದ ನಮ್ಮ ಮೈನಾರಿಟಿಗೆ ಅವ್ರು ಏನು ಮಾಡೋರೆ ನನಗೆ ಉತ್ತರ ಕೊಡಲಿ. ನಮ್ಮ ಎಲೆಕ್ಷನ್ ಆಯಿತು, ಏನೇನು ಪ್ರಾಬ್ಲಮ್ಸ್ ನಮ್ಮ ಕಮ್ಯುನಿಟಿ ಯಾವುದಕ್ಕೂ ಕೈ ಹಾಕಿಲ್ಲ ಅವರು, ಯಾವುದ್ರ ಬಗ್ಗೆನೂ ಮಾತಾಡಿಲ್ಲ ಅವರು. ಮೈನಾರಿಟೀಸ್ಗೆ ಮುಸ್ಲಿಮ್ಸ್ 100% ವೋಟ್ ಮಾಡಿದ್ರು. ಈ ಸತಿ ಯಾವತ್ತೂ ಮಾಡಿರಲಿಲ್ಲ ಈ ಥರ. 100% ವೋಟ್ ಮಾಡಿ ಗೆಲ್ಸಿದ್ರು. 15,000 ವೋಟಿಂದ. ನಮ್ಮವ್ರು ಏನಾದ್ರು ಒಂದು 10 ಜನ ಪಕ್ಕಕ್ಕೆ ಹೋಗಿದ್ರೆ ಇಲ್ಲ. ಆ ಥರ ಇವರು ಈಗಲೂ ತಿದ್ಕೊಂಡು ಏನಾದರೂ ಫ್ಯೂಚರು ಎಲ್ಲ ಕಮ್ಯುನಿಟಿಗೂ ಮಾಡಿ. ನಮಗೂ ನಾವೇನು ಮೈನಾರಿಟೀಸು, ನಮಗೂ ಏನಾದರೂ ಸಹಾಯ ಮಾಡಲಿ. ಏನು ಆಶ್ವಾಸನೆ ಕೊಟ್ಟವರು ಅದನ್ನು ಮಾಡಲಿ ಸಾಕು. ಬರೀ ಜೋಕರ್ ಥರ ಆಡೋದಲ್ಲ. ಯೂಟ್ಯೂಬ್ MLA ಅಲ್ಲ, ಯೂಟ್ಯೂಬ್ MLA ಇತ್ತು. ಬರೀ ಯೂಟ್ಯೂಬಲ್ಲಿ ಹಾಕ್ಕೊಂಡು ಯೂಟ್ಯೂಬಲ್ಲಿ MLA ಯಾವುದೇ ಒಂದು ಫಂಕ್ಷನ್ ಆದರೂ ಬರೋಲ್ಲ. SC ಫಂಕ್ಷನ್ಗೂ ಬರಲ್ಲ, ಮುಸ್ಲಿಂ ಫಂಕ್ಷನ್ಗೂ ಬರಲ್ಲ, ಯಾವ ಫಂಕ್ಷನ್ಗೂ ಬರಲ್ಲ. ಜೋಕರ್ ಥರ ಆಡ್ತಾವ್ರೆ. ಇದನ್ನೆಲ್ಲ ಬಿಟ್ಬಿಟ್ಟು ಫ್ಯೂಚರ್ MLA ಪ್ರದೀಪ್ ಸಾಹೇಬ್ ಚಿಕ್ಕಬಳ್ಳಾಪುರಕ್ಕೆ ಬಂದರು, ಮಾಜಿ ಆದ್ರೂ ಮರ್ಯಾದೆ ಹೇಳಿ ಅದೇನು ಇಲ್ಲ. ನಾನು 2 ಮಾತು ಮಾತಾಡಿ ಇನ್ನು ಅಂಬೇಡ್ಕರ್ ಬಗ್ಗೆ ಕಾಳಜಿ ಇದೆ ಅಂತ ನಾವು ಹೆಂಗೆ ಒಪ್ಕೊಳ್ಳೋದು? ನೀನೊಬ್ಬ ಡೋಂಗಿ ಪ್ರದೀಪ್, ನೀನು ಡೋಂಗಿ ಮಾತು ಹೇಳ್ಕೊಂಡು ಜನರಿಗೆ ಟೋಪಿ ಹಾಕ್ಕೊಂಡು ನೀನು ಕಾಲ ಕಳೀತಾ ಇದ್ದೆ. ಜನಗಳನ್ನ ಕುರಿಗಳನ್ನು ತಿಳ್ಕೊಂಡಿದ್ಯಾ ಪ್ರದೀಪ್ ಅವರೇ? ನಿಮ್ಮ ಅಪ್ಪನ ಆಸ್ತಿ ಅಂದ್ಕೊಂಡಿದ್ಯಾ ಕಾಂಗ್ರೆಸ್ ಪಕ್ಷ? ನಿಂದೇನಾದ್ರು ಕೊಡುಗೆ ಇದೆಯಾ ಪಕ್ಷಕ್ಕೆ? ಎಂಥದ್ದು ಇಲ್ಲ. ಮೊನ್ನೆ ಅಂಬೇಡ್ಕರ್ ಜಯಂತಿಗೆ ಬರಲಿಲ್ಲ. ಇನ್ನು ಎಲ್ಲ ಮುಖಂಡರು ನಮಗೆ ಈ ದಾವಣಗೆರೆಯಲ್ಲಿ ಮಾಡಿದ್ರಲ್ಲ ಸೇವೆ, ಆ ಸೇವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುಧಾಕರ್ ಅವರು 3 ಕೋಟಿ ಎತ್ಕೊಂಡು ಹೊರಟೋದ್ರು. ಅದು ನನಗೆ ತುಂಬ ಬೇಸರ ಆಯಿತು. ನಾನು ಅದಕ್ಕೆ ಬರಲಿಲ್ಲ. ಅದೊಂದೇ ಒಂದು ಕಾರಣ. ನೀವು ಸುಧಾಕರ್ ಅವರು ನೀವು 3 ಕೋಟಿ ಎತ್ಕೊಂಡು ಅವ್ರಿಗೆ ಹೋಗಿರೋದು ನೀವು ಗ್ರೂಪ್ ಮಾಡಿ. ಸುಧಾಕರ್ ಅವರು ಎಷ್ಟು ಕೋಟಿ ಅವರು ಸಚಿವರಾದಮೇಲೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದಾರೆ ನೋಡಿ. ಅದಾದ್ರೂ ಗೊತ್ತಾ ನಿಮಗೆ? ಅದಾದ್ರೂ ಗೊತ್ತಿದೆಯಾ? ಏನು ಗೊತ್ತಿಲ್ಲ. ನೀನು ಒಬ್ಬ ಡೋಂಗಿ ಮಾತು ಹೇಳ್ಕೊಂಡು ಜನರಿಗೆ ಟೋಪಿ ಹಾಕ್ಕೊಂಡು ಕಾಲ ಕಲಿಬೇಕು ಅಂತ ಬಂದಿದೆಯಾ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತಂದ್ರೆ ನಿನ್ನಿಂದನೇ ಸ್ಟಾರ್ಟ್ ಆಗಿದೆ ಭ್ರಷ್ಟಾಚಾರ. ಯಾವ ಆಫೀಸಲ್ಲಿ ನಿಮಗೆ ರೋಲ್ ಕಾಲ್ ಕೊಡೋಲ್ಲ?
ಯಾವ ಕಾಂಟ್ರಾಕ್ಟ್ ಇದರಲ್ಲಿ ಕೊಡಲ್ಲ. ಚಿಕ್ಕಬಳ್ಳಾಪುರ ಬರ್ತಾ ಇದೆಯಾ? ಚಿಕ್ಕಬಳ್ಳಾಪುರದಲ್ಲಿ ನಿನ್ನ ಮನೆ ಇದೆಯಾ? ಹೋಗ್ಲಿ, ನಿನ್ನ ಮನೆ ಯಾರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ನಿನ್ನ ಮನೆ ಗೊತ್ತಿದೆಯಾ? ಇದುವರೆಗೂ ಯಾರಿಗನ್ನ ಸಂಪರ್ಕ ಸಿಗ್ತಾ ಇದೆಯಾ? ಏನು ಅನ್ಕೊಂಡಿದ್ಯಾ ಪ್ರದೀಪ್ ಅವರೇ? ಎಷ್ಟನ್ನ ಜನಗಳನ್ನ ಯಾಮಾರಿಸಿ ಟೋಪಿ ಹಾಕ್ಬೇಕಂತಿದ್ಯಾ? ನಾವು ಹೇಳ್ತಾ ಇದ್ದೀವಿ ನೀವು ಇದೇ ಥರ ಮುಂದುವರಿಸೋದು ನಿಮಗೆ ಶೋಭೆ ಥರ ಅಂತದಲ್ಲ. ಅಂಬೇಡ್ಕರ್ ಜಯಂತಿ ದಿವಸ ಒಂದು ಸರ್ಕ್ಯುಲರ್ನ ಬಿಡುಗಡೆ ಮಾಡಿಸ್ತೀಯ. ನಿಮ್ಮ ಸಂಬಂಧಿಕರು ಯಾರು ತಹಸೀಲ್ದಾರ್ ಇದ್ದಾರಂತಲ್ಲ, ನಿಮ್ಮ ಸಂಬಂಧಿಕರು ಅವರು, ಆಮೇಲೆ ಮಂಚನಹಳ್ಳಿ ತಹಸೀಲ್ದಾರ್ ಅಂತ ಹೇಳ್ಬಿಟ್ಟು ಅವರು ಇದರಲ್ಲಿ ಹೇಳ್ತಾರೆ, ಪ್ರದೀಪ್ ಅವರ ಆದೇಶದಂತೆ ಸರ್ವ ಎಲ್ಲ ಜಾತಿ ಜನಾಂಗದವರಿಗೂ ದೇವಾಲಯಗಳಿಗೆ ಪ್ರವೇಶ ಮಾಡಬೇಕು ಅಂತ. ಇದು 2016ರಲ್ಲಿ ಆಗಿರ್ತಕ್ಕಂಥ ಸರ್ಕ್ಯುಲರ್ನ ಅಂಬೇಡ್ಕರ್ ಜಯಂತಿ ದಿವಸ ಬಿಡುಗಡೆ ಮಾಡಿಸ್ಬೇಕಾ? ಹಾಲು ಬೆಕ್ಕು ಹಾಲು ಕಣ್ಮುಚ್ಕೊಂಡು ಹಾಲು ಕುಡಿತಾ ಇದ್ರೆ ಯಾರು ನೋಡಲ್ಲ ಅಂತ. ಚಿಕ್ಕಬಳ್ಳಾಪುರದಲ್ಲಿ ಯಾವ ದೇವಸ್ಥಾನಕ್ಕಾದ್ರೂ ಬೇಡ ಆಗಿದ್ದಾರೆ ಸರ್ ಪ್ರವೇಶ? ಸರ್, ಇದುವರೆಗೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರಾಗ್ಬೋದು, ಬಲ್ಲಿಗರಾಗ್ಬೋದು, ಎಲ್ಲ ಜಾತಿ ಜನಾಂಗದವರು ಅನ್ಯೂನ್ಯವಾಗಿದ್ದೀವಿ, ಅಣ್ಣ ತಮ್ಮಂದಿರಾಗಿದ್ದೀವಿ. ಈ ಪ್ರದೀಪ್ ಅವರು ಬಂದ ಮೇಲೆ ಎಲ್ಲ ಜಾತಿ ಮೇಲೆ ಎತ್ಕಟ್ಟಿ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರಿಂದ ಚಿಕ್ಕಬಳ್ಳಾಪುರದಲ್ಲಿ ಕೋಮುಗಲಭೆಗಳು ಕೂಡ ಆಗೋಂಥ ಒಂದು ಸಂದರ್ಭ ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ನಮ್ಮ ತಹಸೀಲ್ದಾರ್ ಅವ್ರಿಗೆ ಒಂದು ಮನವಿ ಮಾಡ್ತೀವಿ, ನೀವು ಪ್ರದೀಪ್ ಅವರ ಮೇಲೆ ಅಷ್ಟೊಂದು ವಿಶ್ವಾಸ ಇರೋಂಗಿದ್ರೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನೀವು ತಹಸೀಲ್ದಾರ್ ಕೆಲಸ ಮಾಡಬೇಕು ಹೊರತು ರಾಜಕೀಯ ಮಾಡಕ್ಕೆ ಬರಬಾರ್ದು. ದಯವಿಟ್ಟು ತಹಸೀಲ್ದಾರ್ ಮೇಡಮ್ ಅವರೇ, ಮಂಚನಹಳ್ಳಿ ತಹಸೀಲ್ದಾರ್ ಅವರೇ, ರಾಜಕೀಯ ಮಾಡೋಕ್ಕೆ ರಾಜಕಾರಣಿಗಳಿದ್ದೀವಿ. ನೀವು ಅಫಿಷಿಯಲ್ ಕೆಲಸ ಮಾಡಿ. ನಿಮಗೆ ಜಿಲ್ಲಾಧಿಕಾರಿಗಳಿಂದ ಏನಾದರೂ ಒಂದು ಆದೇಶ ಇದೆಯಾ? ಇಲ್ಲ ಸರ್ಕಾರದಿಂದ ಅಂಬೇಡ್ಕರ್ ಜಯಂತಿ ದಿವಸ ನೀವು ಸರ್ಕ್ಯುಲರ್ ಬಿಡುಗಡೆ ಮಾಡಿ ಅಂತ ನಿಮ್ಗೆ ಆದೇಶ ಇದೆಯಾ? ನಾವು ಇದ್ರ ವಿರುದ್ಧವಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ತನಿಖೆ ಮಾಡಿ ಇವರ ವಿರುದ್ಧ ಕ್ರಮ ವಹಿಸಬೇಕು ಅಂತ ಕೂಡ ನಾವು ಮಾತಾಡ್ತಾ ಇದ್ದೀವಿ. ನಂತರ ಪರಿಶಿಷ್ಟ ಜಾತಿ ಬಗ್ಗೆ ದಲಿತನ ಪದೇ ಪದೇ ಬೀದಿಗೆ ತರ್ತಾ ಇದೆಯಲ್ಲ, ಏನು ಮಾಡಿದೆ ದಲಿತರಿಗೆ? ರಾಜಕೀಯಕ್ಕೆ ನೀವು ಬಳಸ್ಕೊಳ್ತಾ ಇದ್ದೀವಿ. ಒಂದು ದರ್ಖಾಸ್ತು ಮೀಟಿಂಗ್ ಮಾಡಿದ್ಯಾ? ಒಂದು ದರ್ಖಾಸ್ತು ಮೀಟಿಂಗ್ ಮಾಡಿ ಯಾರನ್ನ ಪರಿಶಿಷ್ಟ ಜಾತಿ ಅವರಿಗೆ 1 ಎಕರೆ ಜಮೀನು ಕೊಟ್ಟಿದ್ಯಾ? 5 ಗಂಟೆಗೆ ಹಳ್ಳಿಗಳಿಗೆ ಹೋಗ್ತೀಯ, ಜನ ಎಲ್ಲ ಎದ್ದು ಆಚೆ ಬರೋಷ್ಟೊತ್ತಿಗೆ ಎಲ್ಲ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ನಿಂಗೆ ಎಷ್ಟು ಬೇಕೋ ಅಷ್ಟು ಮೈಲೇಜ್ ತಗೊಳ್ತೀಯ, ಓಡ್ಬರ್ತೀಯ. ಮತ್ತೆ ಹೇಳೋದು, ನಾನು ನಿದ್ದೆನೇ ಮಾಡಲ್ಲ, 5 ಗಂಟೆಗೆ ಹಳ್ಳಿಗಳಲ್ಲಿ ಇರ್ತೀನಿ. ಯಾರು ಹೇಳುದು ಸ್ವಾಮಿ ನೀನು 5 ಗಂಟೆಗೆ ಎಲ್ಲ ಮಲಗಿರೋ ಬರೋಕ್ಕೆ? ಎಲ್ಲ ಎದ್ದ ಮೇಲೆ ನೀನು ಆಚೆ ಓಡೋಗ್ತೀಯ. ಮತ್ತೆ ನೀನು ಯಾವಾಗ ಬರೋದು? ನಿಮ್ಮ ಮನಸ್ಸು ಬಂದಾಗ. ಇವೆಲ್ಲ ಕೂಡ ನೋಡ್ತಾ ಇದ್ದಾರೆ ಜನ. ಇನ್ನ ನಿನ್ನ ಆಟಗಳು, ನಿನ್ನ ಡ್ರಾಮಾಗಳು ಎಲ್ಲ ನೋಡ್ಬಿಟ್ಟಿದ್ದೀವಿ. ಇದು ಹಳೇದಾಗೋಯ್ತು ನಿನ್ನ ಡ್ರಾಮಾಗಳು. ಇನ್ನು ನಿನ್ನ ಡ್ರಾಮಾಗಳು ಯಾರು ಕೇಳೋದಿಲ್ಲ. ಪ್ರತಿ ವರ್ಷ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡ್ತೀನಿ, ಪ್ರತಿ ವರ್ಷ ಕೊಡ್ತೀನಿ ಅಂತ ಕೊಟ್ರ? ನಿನಗೆ ಬೇಕಾದಾಗ ಮಾತ್ರ ಅದು ಇದು ಮೇಲೆ ಕೊಡ್ತೀಯ, ಆಮೇಲೆ ತಟಾಸ್ತಾಗ್ತೀಯ. ಅಂಬೇಡ್ಕರ್ ಕಾಲೋನಿಯಲ್ಲಿ ಹೈಯೆಸ್ಟ್ ಲೀವ್ ಕೊಟ್ಟಿರ್ತಕ್ಕಂಥ ಇವರು ಹಳ್ಳಿ ಟೌನ್ಗೆ ಹೆಚ್ಚಿಗೆ ಅಲ್ಲಿ ಲೀವ್ ಕೊಟ್ಟಿದ್ದೀವಿ. ₹1 ಕೆಲಸ ಮಾಡಿದ್ಯಾ? ವಾಟರ್ ಫಿಲ್ಟ್ರು ಮಾಡಿಕೊಡ್ತೀನಿ ಅಂತಂದ್ರೆ, ವಾಟರ್ ಫಿಲ್ಟ್ರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಪ್ಪ ಇದಂಗೆ ಹಾಕ್ಬಿಡಿ ಅಂತಂದರೆ, ಅಣ್ಣ ನೀ ಗೇಮ್ ತಕ್ಕೋಣ, ನೀ ದುಡ್ಡ ಏನು ಚಿಡೋಣ, ನೀ ಫೋಟೋ ಎತ್ತಿಸ್ತಾನ ಅಂತ ಹೇಳ್ತೀಯ. ನಂತರ